ನಮಸ್ಕಾರ, ನನ್ನ ಹೆಸರು ಆನಂದ್ ಗೋವಿಂದ್ ಉನ್ಕಾಂಡೆ ಅಂತ. ನಾನು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ಮಲಾಬಾದ್ ಒಂದು ಪುಟ್ಟ ಹಳ್ಳಿಯಿಂದ ಬಂದಿದ್ದು. ನಂದು ಕರ್ನಾಟಕ, ನಂದು ಟೋಟಲಿ. ನಾನು ಒಂದು 8ರಿಂದ 10 ವರ್ಷ ಆಯಿತು ನಾನು ಹಾಲನ್ನು ಕಲೆಕ್ಟ್ ಮಾಡ್ತಾ ಇದ್ದೆ. ಕಲೆಕ್ಟ್ ಮಾಡೋದು ಬರೀ ಮಾರೋದು ಅಷ್ಟೇ ಮಾಡ್ತಿದ್ದೆ. ಹಾಲಿನ ಉತ್ಪನ್ನಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಹಾಲಿನ ಉತ್ಪನ್ನ ಅಂದರೆ ಆ ಬೈ ಪ್ರಾಡಕ್ಟು ಅದರೊಳಗೆ ಇವಾಗ ನಾನು ಇಲ್ಲಿ ಬಂದ ನಂತರ ಮೊದಲನೇ ದಿನ ಪನ್ನೀರು, ಕರ್ಡು, ಲಸ್ಸಿ ಮತ್ತು ಶ್ರೀಖಂಡು, ಆಮ್ರಖಂಡು ಈ ಎಲ್ಲ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ತೊಗೊಂಡೆ. ಇಲ್ಲಿ ನಾವು ಎಲ್ಲರೂ ಏನು ಮಾಡ್ತಿದ್ವಿ, ನಾವು ಬರೀ ಮಾಡೋದಷ್ಟೇ ಮಾಡ್ತಿದ್ವಿ. ಬಟ್ FSSAI ರೂಲ್ ಏನಿದೆ ಅಂತ ಗೊತ್ತಿರಲಿಲ್ಲ. ಒಂದರಲ್ಲಿ ಜಾಸ್ತಿ ಆಗೋದು ಅಥವಾ ಕಮ್ಮಿ ಆಗೋದು ಅಥವಾ ಏನಾದರೂ ಆಗೋದು, ಈ ಥರ ಸ್ವಲ್ಪ ನಮ್ಮದು ಪ್ರಾಡಕ್ಟ್ ಸ್ಟಾರ್ಟ್ ಇತ್ತು. ಇವಾಗ FSSAI ರೂಲ್ಸ್ ಪ್ರಕಾರ ನಾವು ಏನೇನು ಮಾಡಬೇಕು, ಏನೇನಿಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ 3 ದಿನದಲ್ಲಿ ನಾನು ಕಲ್ತ್ಕೊಂಡೆ. ಇಲ್ಲಿ ಕಲಿಯೋದ್ರಿಂದ ನನ್ನ ಅನಿಸಿಕೆ ಪ್ರಕಾರ ಆಲ್ಮೋಸ್ಟ್ 100ಕ್ಕೆ 100ರಷ್ಟು ಇಲ್ಲಿ ಬಂದು ಕಲಿತವ್ರಿಗೆ ಅವರು ಒಂದು ದೊಡ್ಡ ಬಿಸ್ನೆಸ್ಸಲ್ಲಿ ದೊಡ್ಡ ಪಾರ್ಟ್ನರ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಓಕೆ, ಥ್ಯಾಂಕ್ ಯು. जो लोग आना चाहते हैं, क्या मैसेज रहेगा आपकी तरफ से आपकी लोकल ಇಲ್ಲಿ 3 ದಿನ ಟ್ರೈನಿಂಗ್ ಕೊಡ್ತಾರೆ. 3 ದಿನ ಟ್ರೈನಿಂಗಲ್ಲಿ ಪ್ರತಿಯೊಂದು ವಸ್ತುವಿನ ಅಂದರೆ ಪ್ರತಿಯೊಂದು ಸಾಮಗ್ರಿ, ಇವಾಗ ಐಟಮ್ಸ್ ಬಗ್ಗೆ ಪ್ರತಿಯೊಂದು ಇದ್ರ ಬಗ್ಗೆ ಒಂದು ರೆಸಿಪಿ ಕೊಡ್ತಾರೆ. ಅದನ್ನು ನಾವು ಕೈಯಾರೆ ನಾವು ಮಾಡ್ಬೋದು. ಮಾಡಿಬಿಟ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪ್ನಿಗಳು ಇರುತ್ತಲ್ಲ, ಅದ್ರ ಜೊತೆ ಫೈಟ್ ಮಾಡುವಂಥದ್ದು ಒಂದು ಕೆಪಾಸಿಟಿ ಕೊಡ್ತಾರೆ ಅವರು. ಅಷ್ಟೊಂದು ದೊಡ್ಡ ಒಳ್ಳೆಯ ಟ್ರೈನಿಂಗ್ ಕೊಡ್ತಾರೆ. ಆದಷ್ಟು ತಾವು ಎಲ್ಲರೂ ಬಂದರೆ 100ಕ್ಕೆ 100 ತಾವು ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. 2 शब्द टेक्नोलॉजी टीम के लिए आपकी तरफ से. ನನ್ನ ಅನಿಸಿಕೆ ಪ್ರಕಾರ ಸರ್, ನಾನು ವರ್ಲ್ಡಲ್ಲಿ ಎಲ್ಲಿ ಹೋಗಿದ್ನ ಒಂದು 4ರಿಂದ 5 ಬಾರಿ ಬೇರೆ ಬೇರೆ ಕಡೆ ಹೋಗಿದ್ದೀನಿ, ಟ್ರೈನಿಂಗ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಅಷ್ಟು ಒಳ್ಳೆ ಟ್ರೈನಿಂಗ್ ಎಲ್ಲಿ ಸಿಕ್ಕಿಲ್ಲ. ಇದೇ ನನ್ನ ಒಂದು ಒಳ್ಳೆ ಇದು ಅಂತ ಸರ್. ಥ್ಯಾಂಕ್ ಯು.